ಮುಂಬರುವ ಚುನಾವಣೆಯನ್ನು ದೃಷ್ಟಿಕೋನದಲ್ಲಿಟ್ಕೊಳ್ಳಿ, ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಿ, ಎರಡನೇ ಹಂತದ ಹೊಸ ನಾಯಕತ್ವಕ್ಕೆ ಮಣೆ ಹಾಕಬೇಕು, ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಸೂಚನೆ. 40% ಹಿರಿಯ ಶಾಸಕರಿರಲಿ, ಮಾಜಿ ಸಚಿವರಿಗೂ ಕೂಡ ಅವಕಾಶ ಕೊಡಿ. ಆದರೆ 60% ಹೊಸ ಶಾಸಕರೇ ಇರಬೇಕು, ಹೊಸ ಮುಖಗಳಿಗೇನೆ ಮಣೆ ಹಾಕಬೇಕು. ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಕೊಟ್ಟಂತಹ ಸಲಹೆ ಇದು, ಸೂಚನೆ ಇದು. ಹಾಗಾಗಿ ಹೊಸ ಲಿಸ್ಟ್ ಅನ್ನು ರೆಡಿ ಮಾಡ್ಕೊಂಡು ಬನ್ನಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಅದರಲ್ಲಿ ಮೊದಲ ಆದ್ಯತೆ ಇರಬೇಕಾಗಿರೋದು ಹೊಸ ಮುಖಗಳಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಿದು 60:40 ಫಾರ್ಮುಲಾ? ಎರಡನೇ ಹಂತದ ನಾಯಕತ್ವ ಬೇಕೇ ಬೇಕು ಅಂಥೇಳಿ ರಾಹುಲ್ ಗಾಂಧಿ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಬಿ ಕೆ ಹರಿಪ್ರಸಾದ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. 40%ನಷ್ಟು ಹಿರಿಯ ಶಾಸಕರಿರಲಿ, ಮಾಜಿ ಸಚಿವರಿಗೂ ಕೂಡ ಅವಕಾಶ ಬೇಕು, ಹಿರಿತನ ಬೇಕು, ಎಕ್ಸ್ಪೀರಿಯನ್ಸ್ ಇರೋರು ಬೇಕು. ಹಂಗಂಥೇಳಿ ಅಷ್ಟೂ ಜನರನ್ನು ಕೂಡ ಹಿರಿಯರನ್ನೇ ಕನ್ಸಿಡರ್ ಮಾಡೋದಕ್ಕಾಗಲ್ಲ. 60% ಶಾಸಕರು ಹೊಸಬರಿರಲಿ, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಯಂಗ್ ಅಂಡ್ ಫ್ರೆಶ್ ಟೀಮನ್ನು ರೆಡಿ ಮಾಡಬೇಕು ಅನ್ನುವಂತಹ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಒಮ್ಮೆಯೂ ಸಚಿವರಾಗದಿದ್ದವರಿಗೆ ಅವಕಾಶವನ್ನು ಕೊಡೋಣ ಅನ್ನುವಂತಹ ಮಾತುಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಆಡಿದ್ದಾರೆ. ಸಮುದಾಯ, ಪ್ರಾದೇಶಿಕವಾರು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಅಳೆದು ತೂಗಿ ಒಂದು ಹೊಸ ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಬನ್ನಿ, ಆ ಪಟ್ಟಿಯನ್ನು ನೋಡ್ತೀವಿ, ಅದಾದ್ಮೇಲೆ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೊಸ ಮುಖಗಳು ಅಂದರೆ 60 ವರ್ಷದ ಒಳಗಿನವರು, ಹಳೆ ಮುಖಗಳು ಅಂದರೆ 70ರಿಂದ 75 ವರ್ಷವಾದವರನ್ನ ಕನ್ಸಿಡರ್ ಮಾಡಿ. ಹಿರಿತನ ಮತ್ತು ಹೊಸತನ ಎರಡೂ ಕೂಡ ಒಂದು ಮಿಕ್ಸ್ ಕಾಂಬಿನೇಷನ್ ಅನ್ನು ಮಾಡೋಣ ಅನ್ನುವಂಥ ಮಾತುಗಳನ್ನು ಆಡಿದಾರಂತೆ. ಹಳೆಯ ರೆಡಿಮೇಡ್ ಫಾರ್ಮುಲಾ ಎಲ್ಲ ಬೇಡ, ಈ ಪಟ್ಟಿಯನ್ನು ವಾಪಸ್ ತಗೊಂಡು ಹೋಗಿ ಅಂತ ಹೇಳಿದಾರಂತೆ. ಪಟ್ಟಿಯನ್ನು ಸಿದ್ಧಪಡಿಸಿ ಕಳುಹಿಸಿ, ಹೊಸ ಮುಖಗಳಿಗೆ ಅದರಲ್ಲಿ ಆದ್ಯತೆ ಇರಲಿ, ಅದಾದ್ಮೇಲೆ ಚರ್ಚೆ ಮಾಡ್ತೇವೆ, ಯಾರು ಬೇಕು ಯಾರು ಬೇಡ ಅನ್ನೋದನ್ನು ನಿರ್ಧರಿಸ್ತೇವೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದೆಹಲಿ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಿನ್ನೆ ಕೇವಲ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಮಾತ್ರ ಸಭೆ ಆದಂತೆ ಕಾಣಿಸ್ತಾ ಇದೆ. ಬಟ್ ಏನಾಯ್ತು ಸಭೆಯಲ್ಲಿ? ರಾಹುಲ್ ಗಾಂಧಿ ಅವರು ಈ ಸೂಚನೆಯ ಹಿಂದಿರುವಂತಹ ಲೆಕ್ಕಾಚಾರ ಏನು ಡೀಟೇಲ್ ಸಿಗ್ತಾ ಇದೆ ಶಬೀರ್? ಪ್ರೇಮ್, ನೋಡಿ, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಭೇಟಿಯಾಗಿದ್ದರು. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಮೂವರು ನಾಯಕರು ತೆಗೆದುಕೊಂಡು ಹೋದಂಥ ಪಟ್ಟಿಯನ್ನು ಕೂಡ ಒಮ್ಮೆ ಪರಿಶೀಲನೆಯನ್ನು ಮಾಡಿದ್ದಾರೆ. ಆದರೆ ಆ ಪಟ್ಟಿಯನ್ನು ನೋಡಿದ ಬಳಿಕ ಅವರು ಈ ಪಟ್ಟಿ ಬೇಡ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ತಿರಸ್ಕರಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ರೆಡಿಮೇಡ್ ಪಾಲಿಸಿಯನ್ನು ಬಿಟ್ಟು, ಅಂದರೆ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮಂತ್ರಿಗಳಾದಂಥವರೇ ಹೆಚ್ಚಿನ ಪ್ರಮಾಣದಲ್ಲಿ ಈಗಲೂ ಕೂಡ ಮಂತ್ರಿಗಳಾಗ್ತಾ ಇದ್ದಾರೆ. ಈ ರೆಡಿಮೇಡ್ ಪಾಲಿಸಿಯನ್ನು ಬಿಟ್ಟು ಒಂದು ಹೊಸತನಕ್ಕೆ ಆದ್ಯತೆಯನ್ನು ಕೊಡುವಂತಹ ದೃಷ್ಟಿಯಿಂದ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಮುಖ್ಯವಾಗಿ 60-40 ರೇಷಿಯೋದಲ್ಲಿ ಈ ವರ್ಕೌಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಈ ಹಿಂದಿನ ಸರ್ಕಾರಗಳಲ್ಲಿ ಮಂತ್ರಿಗಳಾಗಿ ಈಗಲೂ ಕೂಡ ಅವರನ್ನು ಮಂತ್ರಿ ಮಾಡದೆ ಬೇರೆ ಅನಿವಾರ್ಯ ಇಲ್ಲ ಅನ್ನುವಂತಹ ಸಮುದಾಯದ ಪ್ರಭಾವಿ ನಾಯಕರು ಚುನಾವಣಾ ದೃಷ್ಟಿಕೋನದಿಂದ ಯಾರು ಮಹತ್ವವನ್ನು ಪಡೆದುಕೊಳ್ತಾರೆ ಅಂತಹ ನಾಯಕರಿಗೆ ಸಚಿವ ಸ್ಥಾನ 40% ಕೊಡಿ. ಬಾಕಿ ಉಳಿದಂತೆ 60%ನಷ್ಟು ನಾಯಕರುಗಳೇನಿದ್ದಾರೆ ಅವರು ಹೊಸ ಮುಖಗಳಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ 1 ಅಥವಾ 2 ಬಾರಿ ಶಾಸಕರಾದವರಿಂದ ಹಿಡಿದು 8 ಅಥವಾ 10 ಬಾರಿ ಶಾಸಕರಾದವರವರೆಗೂ ಕೂಡ ಈವರೆಗೂ ಕೂಡ 1 ಬಾರಿಯೂ ಕೂಡ ಅವಕಾಶ ಸಿಗದಂಥ ನಾಯಕರೇನಾರು ಇದ್ದರೆ ಅಂಥವರನ್ನು ಗುರುತಿಸಬೇಕು, ಅವರಿಗೆ ಸಮುದಾಯ ಮತ್ತು ಪ್ರಾದೇಶಿಕವಾರು ಅವಕಾಶವನ್ನು ಮಾಡಿಕೊಡಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಕಾಂಬಿನೇಷನ್ಸನ್ನು ಕ್ರಿಯೇಟ್ ಮಾಡಿ 1-2 ಬಾರಿ ಶಾಸಕರಾಗಿದ್ದಾರೆ ಅಂತ ಅವರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಬೇಡ. ಒಂದು ವೇಳೆ ಅವರು ನಮಗೆ ಅಗತ್ಯ ಅನಿಸಿದಲ್ಲಿ, ಅವರಲ್ಲಿ ಆ ಕೆಪಬಿಲಿಟೀಸ್ ಇದ್ದರೆ, ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದಾದರೆ, ಪ್ರಭಾವಿ ಸಮುದಾಯವನ್ನು ಒಳಗೊಂಡಿದ್ದರೆ ಅಂಥ ನಾಯಕರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿ. ಆಗ ಹಿರಿತನ ಮತ್ತು ಹೊಸತನ ಎರಡೂ ಕಾಂಬಿನೇಷನಲ್ಲಿ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮನ್ನು ಕಟ್ಬೋದು. ಇದು ಭವಿಷ್ಯದ ಕಾಂಗ್ರೆಸ್ನ ರಾಜಕೀಯಕ್ಕೆ ರಾಜ್ಯದಲ್ಲಿ ಅನುಕೂಲ ಆಗುತ್ತೆ. ಈ ರೆಡಿಮೇಡ್ ಪಾಲಿಸಿಗಳು ಬೇಡ ನನಗೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದರು. ಸೊ ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ಮತ್ತು ಸುರ್ಜೇವಾಲಾ ಇವರೆಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡಿದ್ದಾರೆ. ಒಂದು ಪ್ರಾಥಮಿಕ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇವತ್ತು ಎಲ್ಲ ರಾಜ್ಯ ನಾಯಕರು ಬೆಂಗಳೂರಿಗೆ
ಬೆಂಗಳೂರಿಗೆ ವಾಪಸ್ ತೆರಳುತ್ತಾರೆ. ಅಲ್ಲಿ ಮತ್ತಷ್ಟು ಪರಿಶೀಲನೆ ಬಳಿಕ ಇನ್ನೂ ಕೆಲವು ಹೆಸರುಗಳನ್ನು ಸೇರ್ಪಡೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈ ಸೇರ್ಪಡೆಯ ಬಳಿಕ ಪಟ್ಟಿ ಅಂತಿಮಗೊಳ್ಳಬಹುದು. ಅಂದರೆ ಅದು ಹೈಕಮಾಂಡ್ ಪರಿಗಣನೆಗೆ ತೆರಳುವಂಥ ಸಾಧ್ಯತೆಗಳಿದ್ದಾವೆ. ಬಹುಶಃ ಭಾನುವಾರ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಬರ್ತಾರೆ. ಅವರು ವಾಪಸ್ ಬಂದ ಬಳಿಕ ಈ ಪಟ್ಟಿ ಪರಿಶೀಲನೆಗೆ ಒಳಪಡಬಹುದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ. ಒಂದು ವೇಳೆ ಅನಿವಾರ್ಯ ಅನಿಸಿದಲ್ಲಿ ರಾಜ್ಯ ನಾಯಕರಿಗೆ ಬುಲಾವ್ ಬರುತ್ತೆ. ಇಲ್ಲದೆ ಇದ್ರೆ ಇವರೇ ಪಟ್ಟಿಯನ್ನು ಅಂತಿಮಗೊಳಿಸಿ ರಾಜ್ಯಕ್ಕೆ ಕಳಿಸ್ಕೊಡುವ ಸಾಧ್ಯತೆಗಳಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಂಗ್ ಅಂಡ್ ಎನರ್ಜಿಕ್ ಟೀಮ್ ಅನ್ನು ಕಟ್ಟಬೇಕು ಅಂತ ನಿರ್ಧಾರ ಆಗಿದೆ.